ಗರಿ ಗರಿ ತಂದೂರಿ ರೊಟ್ಟಿ ಮಾಡೋಕ್ಕೆ ಸೋಸಿಟ್ಟಿರುವಂಥ 1 kg ಮೈದಾ ಹಿಟ್ಟು, ಅದಕ್ಕೆ 2 ಚಮಚ ಆಗುವಷ್ಟು ಸಕ್ಕರೆ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸ್ವಲ್ಪ ಹಾಕಿದ್ದೀನಿ, ಮತ್ತು ಆಮೇಲೆ ಬೇಕಾದರೆ ಸೇರಿಸ್ಕೊತೀನಿ. ಅದನ್ನು ಸ್ವಲ್ಪ ಕೈಯಲ್ಲಿ ಹೀಗೆ ಕದಡ್ಕೋಬೇಕು. ಸರಿಯಾಗಿ ಅದನ್ನು ಕಲಿಸ್ತಾ ಇರಬೇಕು. ಹಾಗೆ 1 ಪ್ಯಾಕೆಟ್ ಈನೋ ಹಾಕೋದ್ರಿಂದ ಏನಾಗುತ್ತೆ, ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ ಹಾಕೋದು ಬೇಡ. 2 ಚಮಚ ತುಪ್ಪ, ನಾವು ಮನೆಯಲ್ಲೇ ಮಾಡಿರುವಂಥ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ, ಕಲಿಸ್ಬಿಟ್ಟು ಆಮೇಲೆ ಇದಕ್ಕೆ ಮತ್ತೇನು ಹಾಕಬೇಕು ಅಂತಂದರೆ ಮೊಸರು. ಅದನ್ನು ತುಂಬ ಕೋಲ್ಡ್ ಇರಬಾರ್ದು ಮೊಸರು. ನಾನಿಲ್ಲಿ ಅರ್ಧ ಲೀಟ್ರ್ ಪ್ಯಾಕೆಟ್ ಮೊಸರು ತಂದಿದ್ದೀನಿ. ಮನೆ ಮೊಸರು ಖಾಲಿಯಾಗಿತ್ತು. ಅದರಲ್ಲಿ ಅರ್ಧದಲ್ಲಿ 3/4 ಭಾಗ ಆಗುವಷ್ಟು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಅದನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಆ ಗ್ಲಾಸಲ್ಲಿರೋದನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಎಲ್ಲ ಕಡೆ ಮೊಸರು ಮಿಕ್ಸ್ ಆಗೋ ಹಾಗೆ. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಅದು ಹಿಟ್ಟು ಹುಳಿ ಬರುತ್ತೆ ಅಲ್ವಾ. ಜಾಸ್ತಿ ಮೊಸರು ಯಾವಾಗಲೂ ಜಾಸ್ತಿ ಕೋಲ್ಡ್ ಇರಬಾರ್ದು. ಅದನ್ನು ರೂಮ್ ಟೆಂಪ್ರೇಚರಲ್ಲಿರೋದನ್ನು ಹಾಕಬೇಕು. ಆಮೇಲೆ ಹಿಟ್ಟು ಕಲಿಸ್ಲಿಕ್ಕೆ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರಾ ಹಾಗೆ ಅಷ್ಟು ನೀರನ್ನು ಹಾಕಿಬಿಟ್ಟು ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ನೋಡಿ, ಚೆನ್ನಾಗಿ ನಾದ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. 2 ಕೈಯಲ್ಲಿ ಕಲಿಸಿ. ಇಲ್ಲಿ ಒಂದು ಚಿಕ್ಕ ಪಾತ್ರೆನ ತೊಗೊಂಡಿದ್ದೀನಿ. ಅದರಲ್ಲಿ ನೀಟಾಗಿ ಹಾಕಿ ಅದರ ಮೇಲೆ ಒಂದು ಚಿಕ್ಕ ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಗಾಳಿ ಆಡಬಾರ್ದು, ಬೇಗ ಹುಳಿ ಬರಬೇಕಲ್ಲ. ಹಾಗೆ ಅದರ ಮೇಲೆ ಇನ್ನೊಂದು ತಟ್ಟೆನ ಮುಚ್ಚಿ ಅದರ ಮೇಲೆ ದೋಸೆ ಕಾವಲಿನ ಮುಚ್ಚಿಡ್ತಾ ಇದ್ದೀನಿ. ಭಾರ ಹೇರಿಟ್ಟರೆ ಸ್ವಲ್ಪ ಗಾಳಿ ಆಡಲ್ಲ ಅಂತ. ನೋಡಿ, ಹಿಟ್ಟು ಈ ಹದಕ್ಕೆ ಬಂದಿದೆ. ಇನ್ನೂ ಚೆನ್ನಾಗಿ ಹುಳಿ ಬರಬೇಕು. ನನಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾನು ಹಿಟ್ಟು ನೆನೆಸಿಟ್ಟು 1-1.5 ಗಂಟೆಯಲ್ಲೇ ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕಡಿಮೆ ಅಂತಂದರೂ 1-2 ಗಂಟೆ ಅಂತೂ ನೆನೆಸಿಡಬೇಕು ನೀವು ಹಿಟ್ಟನ್ನು, ಆಗ ಚೆನ್ನಾಗಿ ಬರುತ್ತೆ. ನೋಡಿ, ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಚಪಾತಿ ಹದಕ್ಕೆ ಅದನ್ನು ಲಟ್ಟಿಸ್ಕೊಂಡು ಅದರ ಮೇಲೆ ಒಂದು ಚಿಕ್ಕ ಬಟ್ಟೆಯಿಂದ, ಕ್ಲೀನಾಗಿರೋ ಬಟ್ಟೆಯಿಂದ ನೀರನ್ನು ಹಾಕಿ ಆ ನೀರು ಹಾಕಿರುವಂಥ ಭಾಗವನ್ನು ಹಂಚಿನ ಕೆಳಗೆ ಹಾಗೆ ಹಂಚಿನ ಮೇಲೆ ಡೈರೆಕ್ಟಾಗಿ ಹಾಕಬೇಕು ನೀರು ಹಾಕಿರುವಂಥ ಭಾಗವನ್ನು. ಆಮೇಲೆ ಅದು ಬೇಯ್ತಾ ಬಂದಾಗ ತುಪ್ಪ ಸವರ್ತಾ ಇದ್ದೀನಿ. ತುಪ್ಪ ಸವರಬೇಕು ಅಂತಿಲ್ಲ, ನೀವು ನೀರನ್ನೇ ಸವರ್ಬೋದು. ನೀರು ಸವರ್ಬಿಟ್ಟು ಹೀಗೆ ತವವನ್ನು ಉಲ್ಟ ಮಾಡಿ ಹೀಗೆ ಬೇಯಿಸಬೇಕು. ನೀಟಾಗಿ ಎಲ್ಲ ಕಡೆ ಬೇಯಿಸಬೇಕು. ನೀವು ನೀರು ಚೆನ್ನಾಗಿ ಹಾಕಿರಲಿಲ್ಲ ಅಂದರೆ ತಳಕ್ಕೆ ಅದು ಹಿಡ್ಕೊಳ್ಳಲ್ಲ ಹಂಚಿಗೆ. ಆವಾಗ ಏನಾಗುತ್ತೆ, ಹೀಗೆ ಉಲ್ಟ ಮಾಡುವಾಗ ಬಿದ್ದುಬಿಡುತ್ತೆ. ಅದಕ್ಕಾಗಿ ನೀಟಾಗಿ ನೀರು ಹಾಕಿ ತವ ಮೇಲೆ ಹಾಕಬೇಕು. ಆಮೇಲೆ ಅದನ್ನು ತೆಗೆದ ಮೇಲೆ ಹೀಗೆ ಡೈರೆಕ್ಟಾಗಿ ಹಂಚಲ್ಲಿ ಬೇಯಿಸೋದ್ರಿಂದ ಗರಿ ಗರಿಯಾಗಿರುತ್ತೆ ತಿನ್ನೋಕ್ಕೆ. ಹೋಟೆಲ್ನಲ್ಲಿ ಹೇಗೆ ಗರಿ ಗರಿಯಾಗಿ ಕೊಡ್ತಾರೆ ಹಾಗೆ ಇರುತ್ತೆ. ಅದ್ರ ಜೊತೆ ಸ್ವಲ್ಪ ಚೆನ್ನ ಮಸಾಲ ಮಾಡಿದ್ದೀನಿ. ಪನ್ನೀರ್ ಮಸಾಲ ಇದು ಸಹ ಚೆನ್ನಾಗಿರುತ್ತೆ. ಚೆನ್ನ ಮಸಾಲ ಜೊತೆ ಬಿಸಿ ಬಿಸಿ ತಂದೂರಿ ರೊಟ್ಟಿ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ತಿಂದಾಗಿರುತ್ತೆ. ಚೆನ್ನ ಮಸಾಲ ರೆಸಿಪಿನ ಸಿಂಪಲ್ಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.